ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ವ್ಲಾಗ್ಸ್. ಏನಪ್ಪ ಮಾಡ್ತಾ ಇರೋದು ಅಂದ್ಕೊಂಡ್ರಾ? ಹೌದು, ಇವಾಗಲೇ ನೀವು ತಮ್ಮನೇಲಿ ನೋಡಿ ಡಿಸೈಡ್ ಮಾಡಿರ್ತೀರಾ. ಹಬ್ಬದ ಕ್ಲೀನಿಂಗು ಎಲ್ಲರ ಮನೇಲೂ ಹಬ್ಬಕ್ಕೆ ಅಟ್ಟದ ಮೇಲಿರೋದು, ಅಲ್ಲಿರೋದು, ಇಲ್ಲಿರೋದು ಅಂತ ಎಲ್ಲ ತೆಗೆದು ತೊಳೆಯೋ ಕೆಲಸಗಳು, ಒಂದಷ್ಟು ಪಾರ್ಸಲ್ ತರಿಸೋದು ಮತ್ತು ಮನೆ ಡೆಕೋರೇಟ್ ಮಾಡೋದು, ಈ ಥರದ್ದೇ ಕೆಲಸಗಳು ನಡೀತಾ ಇರುತ್ತೆ. ಹಾಗೆ ನಮ್ಮ ಮನೆಯಲ್ಲೂ ಮೀಶೋಯಿಂದ ನಾನು ಕಾರ್ನರ್ ಸ್ಟ್ಯಾಂಡನ್ನ ತರಿಸಿದ್ದೆ. ಅದು ಈ ಥರ ಇತ್ತು. ಆಯಿಲ್ ಬಾಟಲ್ಸ್ ಇಡೋಕ್ಕೆ ಅಥವಾ ಬೇರೆ ಏನಾದರೂ ಇಡೋಣ ಅಂತ ತರಿಸಿದ್ದೆ. ಏನಾಗಿದೆ ಅಂದರೆ ನಮ್ಮ ಮನೆಯಲ್ಲಿ ಕಾರ್ನರಲ್ಲಿ ಗ್ಯಾಸ್ ಪೈಪ್ ಬಂದುಬಿಟ್ಟಿದೆ. ಸೊ ಹಂಗಾಗಿ ಅಲ್ಲಿ ಏನೂ ಇಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಈ ಥರ ತರಿಸಿದ್ರೆ ಬೆಟರು ಅಂತ ತರಿಸಿ ಇಟ್ಟಿದ್ದೆ. ಪರವಾಗಿಲ್ಲ, ಓಕೆ ಅನ್ನಿಸ್ತು. ಅಂದರೆ ಕ್ವಾಲಿಟಿ ಸುಮಾರಾಗಿದೆ, ತುಂಬ ಏನು ಹೇಳ್ಕೊಳ್ಳೋ ಥರ ಇರಲಿಲ್ಲ. ಓಕೆ ಅಂತ ಅನ್ನಿಸ್ತು. ಬೇಕಾದರೆ ನೀವು ತೊಗೊಳ್ಳಿ. ಜಸ್ಟ್ ಈ ಸ್ಪೂನ್ಸು, ಕೆಲವು ಬಾಟಲ್ಸು ಇಡಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಅದು ಹಬ್ಬದ ಕೆಲಸ ಹೇಗೆಲ್ಲ ಮಾಡಿದ್ವಿ, ಏನೇನಾಯಿತು ಎಲ್ಲ ಈ ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿನದ ವ್ಲಾಗು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೌದು, ನಮ್ಮ ಕಿಚನ್ ವಿಂಡೋ ಅಂತೂ ತುಂಬ ಗಲೀಜಾಗುತ್ತೆ. ಏಕೆಂದರೆ ಅಲ್ಲಿ ಚಿಮ್ನಿ ಹಾಕ್ಸಿಲ್ಲ ಅವರು ಓನರು. ಸೊ ಎಲ್ಲ ಬೇಗ ಗಲೀಜಾಗುತ್ತೆ. ಲೈಟ್ ಕಲರ್ ಬೇರೆ ಪೇಂಟ್ ಹೊಡೆದಿದ್ದಾರೆ. ಅದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಲ್ಲಿ ಸಾಕು ಬಿದ್ದೋಗುತ್ತೆ. ಇವ್ರು ಯಾವುದೋ ಒಂದು ಕೆಮಿಕಲ್ನ ಯೂಸ್ ಮಾಡಿ ಮಾಡ್ತಿದ್ದಾರೆ. ಅಮ್ಮಲಕ್ಷ್ಮಿಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಕೆಲಸದವ್ರು ಇಟ್ಕೊಳ್ಳೋಣ ಅಂತಂದರೆ ನನ್ನ ಗಂಡಂದೇ ಅರ್ಧ ಭಯ. ಅದಕ್ಕೆ ಕಷ್ಟವೋ ಸುಖವೋ ನಾನೇ ಮಾಡ್ಕೊತೀನಿ. ಏನು ಮಾಡೋಣ, ಯಾರನ್ನೇ ಆದರೂ ಪರಿಚಯ ಮಾಡ್ಕೊಬಿಡ್ತಾನೆ, ಬೇಗ ಮಾತಾಡಿಸ್ತಾನೆ. ಅವರು ಹಂಗೆ ನನ್ನ ಬಿಟ್ಬಿಟ್ಟು ಇವ್ರನ್ನೇ ಮಾತಾಡಿಸ್ತಾರೆ. ಆಗೋಳಿಗೆ ಕೆಲಸದವಳನ್ನೇ ಇಟ್ಕೊಂಡಿಲ್ಲ. ನಾನೇ ಕೆಲಸದವಳು, ನಾನೇ ಎಲ್ಲ. ವರಮಹಾಲಕ್ಷ್ಮಿ ಹಬ್ಬದ್ದು ಎಷ್ಟು ಕೆಲಸ ಐತೆ. ಇವತ್ತು ಎಲ್ಲೂ ಹೋಗದೆ ಭಾನುವಾರ ಕೂತಿದ್ದೀವಿ ಕೆಲಸ ಮಾಡಿಕೊಂಡು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಇದೇ ಎಷ್ಟೊತ್ತು ಹಿಡಿತಿದೋ ಏನೋ ನಾ ಕಾಣೆ. ಕ್ಲೀನ್ ಮಾಡಿದ್ಮೇಲೆ ಹಿಂಗಿದೆ ಈಗ ಕಿಚನು. ತೋರಿಸೋ, ಹಿಂಗೆ ಈ ಅವತಾರ ಐತೆ. ಇಲ್ಲೆಲ್ಲ ತೊಳೆದಿಟ್ಟಿದ್ದೀನಿ, ಬಾಕ್ಸ್ ಎಲ್ಲ ನೆನ್ನೆಯಿಂದ. ಈಗ ಬೆಳಗ್ಗೆನೇ ಇಟ್ಕೊಂಡಿದ್ದೀವಿ. ಅದು ಎಷ್ಟೊತ್ತು ಮುಗಿತದೋ ನಾ ಕಾಣೆ. ಇವರು ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ. ಸ್ವಲ್ಪ ಇನ್ನೇನು ಜಾಸ್ತಿ ಹೆಲ್ಪ್ ಮಾಡ್ತಾವ್ರ? ಸ್ವಲ್ಪನೇ ಹೆಲ್ಪ್ ಮಾಡ್ತಾರೆ. ಕಟ್. ಅದು ನಂಗೆ ಇಷ್ಟ ಆಯ್ತು. ಆ ಚಾಕುನು ಅಲ್ಲೇ ತಂದಿದ್ದೆ ನೋಡು. ಆ ಚಾಕುನ ಈಗ ಜಸ್ಟ್ ತಗೊಂಡು ಕುಯ್ತಾ ಇದ್ದೀನಿ. ಜಸ್ಟ್ ಹೌದಾ? ಏನಕ್ಕೆ ಅಂದ್ರೆ ಮಿಶೋ ಇಂದ ಒಂದೆರಡು ಪ್ರಾಡಕ್ಟ್ ತರಿಸಿದ್ದೆ ಅವಾಗ. ಅದು ಕಿಚನ್ಗೆ ಹಾಕೋಣ ಅಂತ ಎಲ್ಲಿ ಮನೆ ಕ್ಲೀನಿಂಗೇ ನಡೀತಾ ಇತ್ತಲ್ಲಮ್ಮ ಇವ್ರದ್ದು, ಅದಕ್ಕೆ ಹಾಕಿರ್ಲಿಲ್ಲ. ಇವಾಗ ಎಷ್ಟು ದಿವಸ ಇದನ್ನ ಹಂಗೆ ಇಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡವ, ಸ್ಟ್ಯಾಂಡ್ ಕಣೆ, ಅದೇ ಆಯಿಲ್ದೆಲ್ಲ ಇರುತ್ತೆ. ನಾನಿವಾಗ ಅದನ್ನೇ ಇಟ್ಟೆ ನಿಜ. ಅದೇ ಪ್ರಾಡಕ್ಟ್ ನಾನು ಅಮೆಝಾನ್ ಇಂದ ತರಿಸಿದ್ದೆ. ಈಗ ಅದನ್ನೇ ನಾನು ಓಪನ್ ಮಾಡಿದ್ದೆ. ಅಬ್ಬಾಡ, ಏನ್ ಸೂಪರ್. ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಓ, ಯಾಕೆಂದ್ರೆ ಅವತ್ತಿಂದ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಇದು ಈ ತರ ಸ್ಟ್ಯಾಂಡ್ ಚೆನ್ನಾಗಿದೆ ಕಣೆ. ಒಂಥರ ಮಾಮೂಲಿ ಸ್ಟ್ಯಾಂಡ್. ಅಲ್ಲಿ ಮನೇಲಿ ಇದಾವಲ್ಲ ಆಲ್ರೆಡಿ. ಅದೇ ನಮ್ಮ ಮನೇಲಿ ಮಾಮೂಲಿ ಇದ್ದಿತ್ತು, ಅದನ್ನೇ ತರಿಸಿರೋದು. ಪುನಃ ಇದೇ ತರಿಸ್ತಾ? ಪುನಃ ಮತ್ತೆ ತರಿಸ್ತಾ ಅಂದೆ. ಪುನಃ ಮತ್ತೆ ತರಿಸ್ದೆ ಅದನ್ನ. ಅದು ತುಂಬಾ ಆಯಿಲ್ ಆಗ್ಬಿಟ್ಟಿತ್ತು. ಆಯಿಲ್ ನಿಂತಿ ಆಯಿಲ್ ಪಕ್ಕಕ್ಕೆ ಇಟ್ಟಿರ್ತೀನಲ್ಲ ಸೋಪಕ್ಕ. ಅದೇ ಪ್ರಾಬ್ಲಮ್. ನಾನು ಅದೇ ಅನ್ಕೊಂಡೆ, ಸ್ಪ್ರೇ ಮಾಡ್ಬಿಟ್ಟು ಉಜ್ಬಿಟ್ಟಿದ್ರೆ ಹೊಟ್ಟಾಗ್ಬಿಟ್ಟಿರೋದು ಅಂತ. ಹೌದು, ಹೆಂಗೆ ಯೋಚನೆ ಬರುತ್ತೆ ನೋಡ. ಆಮೇಲೆ ಎಲ್ಲ ಮೊದ್ಲೇ ನನಗ್ ಗೊತ್ತಿರೋದಾಗಿತ್ತ. ಆ ಸ್ಟ್ಯಾಂಡ ತರಿಸ್ತಾರೆ. ನಾನು ಮುಚ್ಚಬೇಕಲ್ಲ ಅಂತಾನೆ ತರಿಸ್ತೀನಿ. ಗೊತ್ತಾಗ್ಬಿಡ್ತೀನಿ. ಅಯ್ಯೋ ನಂಗೆ ಉದ್ಯೋಗಲ್ಲಪ್ಪ ಅಂತಾನೆ ತರಿಸ್ತೆ.
50 ಹತ್ರ ಇತ್ತಲ್ಲ ಹಾ. ಸೆರೆ ಬಿಡು ಸಾಕು. ಹಾ ನಮ್ ಕೈಯೆಲ್ಲ ನೋವೇ ತಿರ್ಗಾ ಆ ಮೆಡಿಸಿನ್ ಗಿಡ ಬದಲು ಇದು ಕೇಳ. ಅಬ್ಬಾ ಹೌದು ಚೆನ್ನಾಗಾಯ್ತು ಕಣೆ. ಕಾರ್ನರ್ ಬೇಕಾಗಿತ್ತು ನಂಗೆ. ಆಯಿಲ್ ರೌಂಡಾ ಇಲ್ಲ 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 ಒಂಥರ ಸ್ಟೂಲ್ ತರ, ಜಸ್ಟ್ ಲೈಕ್ ಸ್ಟೂಲ್ ತರ ಇದೆ. ಫೋಟೋ ಕಳಿಸ್ತೀನಿ. ಯಾಕೆಂದ್ರೆ ಅಲ್ಲಿ ಕಷ್ಟ ಆಗ್ತಿತ್ತು. ಮನೆ ಸಿಪ್ಪೆ ಹಿಡಿಯೋದು ನಮ್ಮ ಅದು ಕಷ್ಟ ಕಣ. ಏನು ಸಿಪ್ಪೆ ಹಿಡಿಯೋದು ಎಷ್ಟು ತೆಳುಗ್ ಸಿಪ್ಪೆ ಹಿಡಿಯೋದು ಗೊತ್ತಾ ಬೇಬಿ. ಅದು ಅಷ್ಟೇ. ಅದು ನಂಗೆ ಇಷ್ಟ ಆಯ್ತು. ಅದು ನಾನು ನಂಗೆ ಸಿಕ್ಕಾಬಿಟ್ಟೆ ಇದಾವೆ. ಅದು ಎಲ್ಲ ಚೈನಾ ಐಟಮ್ ಅನ್ನು ಚೆನ್ನಾಗಿರು. ವರ್ತಿಟ್ ವರ್ತಿಟ್ ಇದು ಒಂದೇ. ಇದು ತಗೊಂಡಿರೋದು ಸ್ಟ್ಯಾಂಡು. ಓಕೆ ವರ್ತು ಗೊತ್ತಾಗ್ಬಿಟ್ರೆ ಖುಷಿ. ಹೌದು ಕಳ್ಸೋದು ಎಂತ ತಗೊಂಡಿದ್ದೀರ. ಇರು ಹಂಗೆ ಇರು, ಇದ್ರಲ್ಲಿ ತೋರಿಸ್ತೇನೆ. ನೋಡಿ ಕಾರ್ನರ್ಗೆ ಇಟ್ಟಿದ್ದೀನಿ. ಅದು ಆಯಿಲ್ ಇಡಕ್ಕೆ ಒಂದು ಬೇಕಾಗಿತ್ತು ನನಗೆ. ಈಗ ನಂದು ನಿಂದು ಒಂದೇ ತರ ಇರ್ಬೇಕು. ಚೆನ್ನಾಗಿರುತ್ತೆ. ಇದು ಚಂದನೆ ಅಲ್ವಾ. ಓ ಅಂದ್ರೆ ಬರೀ ಇದ್ ಮಾತ್ರನಾ ಮೇಲ್ಗಡೆ? ಓ ಸಿಂಗಲ್ ಇದ್ ಮಾತ್ರ. ಏನ್ಮಾ ಸಿಂಗಲ್? ನಾನು ಯಾಕೆ ತರ್ಸಿದ್ದು ಫೋಟೋ ಕಳ್ಸಿದ್ದ. ಚೆನ್ನಾಗಿದೆ ಅದು. ನಾನು ಈ ತರ ಯಾಕೋ ಇವು ಬುಷ್ ಕೂರ್ತಾ ಇಲ್ಲ. ನಾನು ಇದನ್ನ ಸ್ವಲ್ಪ ಏನಾರು ಹಾಕ್ಬೇಕು ಇವಕ್ಕೆ. ಅದೇ ಫೆವಿಕ್ವಿಕ್ ತರ. ನೋಡು ನಾನು ತರ್ಸಿರೋದು. ಓಕೆ ನೋಡ್ತೇನೆ. ಏನೋ ಅವಳು ತರ್ಸವಳಂತೆ. ಫೋನಲ್ಲಿ ಇಟ್ಕೊಂಡೆ ನಾವಿಬ್ರು ಕೆಲಸ ಮಾಡ್ಕೊಂಡು. ಈಗ ಇತ್ತಲ್ಲ ನಿಮ್ಮ ಮನೇಲಿ. ಅವಳು ಈ ತರ ತರ್ಸಿದಾಳಂತೆ. ನಾನು ಈ ತರ ಸ್ಕ್ವೇರ್ ಆ ಥರ ಆಲ್ರೆಡಿ ಇತ್ತು ನನ್ನ ಹತ್ರ. ಸೊ ಇದಿರ್ಲಿಲ್ಲ ಅಂತ ತರಿಸ್ದೆ. ಸುಮ್ನೆ ಹಾಗೆ ಜಸ್ಟ್ ಇಡೋದಷ್ಟೇ. ಸಾಕು. ಅದು ಇದೇನಾಗ್ತಿತ್ತು ಗೊತ್ತಾ, ವೈರ್ ಇದೆ, ಗ್ಯಾಸ್ ವೈರ್ ತಡಿತಾ ಇತ್ತು. ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಇದನ್ನ ತರಿಸಿದ್ ನಾನು. ಅವಾಗ ಅಲ್ಲಿ ಸ್ಪೇಸ್ ಕ್ಲೀನ್ ಕವರ್ ಆಗುತ್ತೆ, ಚೆನ್ನಾಗೂ ಕೂರುತ್ತೆ ಅಂತ. ಹೌದು. ಇದು ನಮ್ಮ ಅದೇ ತರದ ಹಾಕ್ಬೇಕು ನೀನು. ನಾನು ಕಳ್ಸಿದ್ದೀನಲ್ಲ ಆ ತರದ ಇಡಕ್ ಆಗದೇ ಇಲ್ಲ ಅಲ್ಲಿ. ಇವಾಗ ನೋಡ್ ನಾನು ಏನ್ ಐಡಿಯಾ ಮಾಡಿದೆ ಗೊತ್ತಾ ಅದಕ್ಕೆ. ಈ ತರ ಅದನ್ನ ಎತ್ತಿ ಇಟ್ಬಿಟ್ಟೆ ಒಂದನ್ನ. ಅದಿನ್ನೂ ಕರೆಕ್ಟಾಗಿ ಇದ್ ಮಾಡಿಲ್ಲ, ಎತ್ತಿಟ್ಟೆ. ನೋಡೋಣ ಅಂತ ಸುಮ್ನೆ ಇಟ್ಟಿದೀನಿ, ನೋಡೋಣ ಅಂತ. ಯಾಕೆಂದ್ರೆ ಇಲ್ಲಿ ಕೈಗೆ ಸಿಗೋ ತರ ಬೇಕಾಗುತ್ತೆ ಅಂತ. ಸರಿ ಸರಿ. ನಿನ್ಗೆ ಇವಾಗ ಅದ್ರ ಮೇಲೆ ಏನು ಇಡಂತ ಕೆಲಸ ಇಲ್ಲ ಹಂಗಾದ್ರೆ. ಇಲ್ಲಿ ಈ ಸೈಡ್ ಒಂದು ಇಟ್ಟಿದ್ದೀನಿ. ನಿನ್ಗೆ ಆ ಸೈಡ್ ಒಂಚೂರು ಜಾಗ ಬೇಕಿತ್ತು ಇಟ್ಕೊಳೋದಿಕ್ಕೆ. ಆ ಸೈಡ್ ಜಾಗ ಐತಿ. ನೋಡು ಇಲ್ಲೊಂದ್ ಇಟ್ನಾ, ಇಲ್ಲಿ ಆಯಿಲ್ ಇಟ್ಕೋಬಹುದು. ಇವಾಗ ಎರಡು ಕೈಗೆ ಸಿಗುತ್ತೆ ಹೈಟ್ ಅಲ್ಲಿ. ಇಲ್ಲಾಂದ್ರೆ ಈ ಕಡೆ ಇದ್ದಿದ್ರೆ ಕೈ ತಡೀತಾ ಇತ್ತು ನನ್ಗೆ. ಕರೆಕ್ಟ್, ಒಳ್ಳೆ ಕೆಲಸ ಬಿಡು. ಅಷ್ಟೇ ಚೆನ್ನಾಗಿದೆ. 7 ನಿಮಿಷ ಆಗೋಗಿದೆ ಹಾಗೆ ಇವಾಗ. ಬೆಳಿಗ್ಗೆ 10-10:30 ಶುರು ಮಾಡಿರೋದು, ಇನ್ನೂ ಮುಗ್ದಿಲ್ಲ. ದೇವ್ರ ಮನೆ ಇದನ್ನು ಕ್ಲೀನ್ ಮಾಡೋ ಅಂಥದ್ದು. ಈಗೆಲ್ಲ ಫ್ರಿಡ್ಜ್ ಮೇಲ್ಗಡೆ ಎಲ್ಲ ತೆಗ್ದಿದ್ದೀವಿ, ಆಗ್ತಾ ಇದೆ. ಇಲ್ಲಿ ನೋಡಿ, ಇಷ್ಟು ಫ್ರಿಡ್ಜಲ್ಲಿ ಇರೋದು. ಅದೇನು ತಿಂತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ, ಆದರೆ ಫ್ರಿಡ್ಜಲ್ಲಿ ಮಾತ್ರ ಇಟ್ಟಿರ್ತೀವಿ.
ಆಮೇಲೆ ತೆಗ್ದು ಎಸಿತೀವಿ ಅಷ್ಟೇ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಫ್ರಿಜ್ ಏನಕ್ಕೆ ಇಟ್ಕೊಳ್ಳೋದು ಅಂದರೆ ಆಮೇಲೆ ಎಸೆಕ್ಕೆ ಇಡೋದು ಅಂತ ಇಟ್ಟಿರೋದು, ಇನ್ನೇನು ಯೂಸ್ ಇಲ್ಲ. ಇನ್ನು ಕೆಲವೊಂದು ಐಟಮ್ನ ನಾನು ಮೀಶೋಯಿಂದ ತರಿಸಿದ್ದೆ, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಿಚನ್ನಲ್ಲಿ ಹಾಕೋ ಅಂಥದ್ದು 3 ಈ ಥರ ಒಂದು ಸೆಟ್ನ ಕೊಟ್ಟಿರ್ತಾನೆ. ಇದು ಒಂದು ವಾಲ್ ಇದೆ ನಮ್ಮದು, ಅದು ಎಂಟಿ ಇತ್ತು. ಅಲ್ಲಿ ಏನು ಹಾಕೋದು ಅಂತ ಫಸ್ಟು ಕಿಚನ್ಗೆ ಅಂದ್ಕೊಂಡೆ. ಅಯ್ಯೋ ಕಿಚನ್ ತುಂಬ ಚಿಕ್ಕದಿರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇನ್ನೊಂದು ವಾಲ್ ಇದೆ ಅಲ್ಲಿಗೆ ಹಾಕೋಣ ಅಂದ್ಕೊಂಡೆ. ಅದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತದು. ಇನ್ನೊಂದಷ್ಟು ಬಾಟಲ್ಸ್ ಬೇಕಾಗಿತ್ತು, ಪುಟಾಣಿ ಬಾಟಲ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಹಳೇದೆಲ್ಲ ಗಲೀಜಾಗಿತ್ತು, ಅದನ್ನು ಬಿಸಾಕ್ಬಿಟ್ಟು ಅದಕ್ಕೆ ಇದನ್ನು ಇಡೋಣ ಅಂಥೇಳಿ ಇದನ್ನು ತರಿಸಿದೆ. ತುಂಬ ಚೆನ್ನಾಗಿದೆ. ಇನ್ನು ಬೆಳಗ್ಗೆ ನಾವು ಏನೇ ಮಾಡಿಕೊಂಡ್ರು ಹೆಲ್ತು ನೋಡ್ಕೊಳ್ಳೇಬೇಕಲ್ಲ, ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಆನಿಯನ್ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ತಿಂಡಿಗೆ. ಇದು ಮಧ್ಯಾಹ್ನಕ್ಕೆ ಅಂತ ಒಂದು ಬಾಣಲಿನಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಎಣ್ಣೆ ಎಲ್ಲನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬಾಡಿಸಿ ಅದಕ್ಕೆ ಮೊದಲೇ ಹುರಿದಿಟ್ಕೊಂಡಿದ್ದಂಥ ಆ ಬೆಂಡೆಕಾಯಿನ ಹಾಕಿದ್ರೆ ಆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಅರಿಶಿನ ಪುಡಿ ಮತ್ತು ನನ್ನ ಹತ್ರ ಇದಿತ್ತು, ಏನಪ್ಪ ಅದು ಚಟ್ನಿ ಪೌಡ್ರು, ಫ್ರೆಂಡ್ ಮನೆಯಿಂದ ತರಿಸ್ಕೊಟ್ಟಿದ್ಲು ಚಟ್ನಿ ಪೌಡ್ರು. ತೋರಿಸ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಹಾಕಿದ್ರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅದನ್ನು ಒಂದು ಸ್ಪೂನ್ ಹಾಕಿ, ಆವಾಗ ಲೋಳೆ ಇರೋದಿಲ್ಲ ಆ ಬೆಂಡೆಕಾಯಿ ಪಲ್ಯದಲ್ಲಿ, ಲೋಳೆ ಬರೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದೆ. ಇದೇ ನೋಡಿ ಚಟ್ನಿ ಪುಡಿ. ಇದನ್ನೊಂದು ಸ್ಪೂನ್ ಹಾಕಿದ್ರೆ ಯಾವುದೇ ಪಲ್ಯಗಳಿಗೆ ನೀವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ kg 250 ಏನೋ ನಂಗೆ ತರಿಸ್ಕೊಟ್ಟಿದ್ಲು ಅವಳು. ಸೊ ಹಾಕಿ ಮಾಡಿದ್ದೆ. ಪಲ್ಯ ಕೂಡ ತುಂಬ ಚೆನ್ನಾಗಾಗಿತ್ತು. ಬೆಂಡೆಕಾಯಿ ಪಲ್ಯ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ನಾನು ಸಾಂಬಾರು ಮಾಡಿಬಿಡೋಣ, ಕೆಲಸಗಳು ಜಾಸ್ತಿ ಅಂತೇಳಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಅದು ಕಾದ ನಂತರ ಈರುಳ್ಳಿ ಎಲ್ಲ ಹಾಕಿದೆ. ಏನಕ್ಕಪ್ಪ ಅಂದರೆ ಮೊನ್ನೆನೇ ಮೊಳಕೆ ಕಾಳನ್ನ ಕಟ್ಟಿಟ್ಟಿದ್ದೆ. ಹುರುಳಿ ಕಾಳನ್ನ ಎಲ್ಲ ಸೋಸಿ ತೊಳೆದು ಜಾಲಿಸಿ ಸ್ವಲ್ಪ ಕಲ್ಲೆಲ್ಲ ಇತ್ತು. ಸೊ ಅದನ್ನೆಲ್ಲ, ನನಗಂತೂ ಕರಿಬೇವು ನೋಡ್ಬಿಟ್ರೆ ಹಂಗೆ ಹಾಕ್ಬಿಡೋದೆ. ಇಲ್ಲಿ ನೋಡಿ ಎಲ್ಲ ಮೊಳಕೆ ಕಾಳನ್ನು ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ಇಟ್ಬಿಟ್ರೆ ಸಂಜೆವರೆಗೂ ನನಗೆ ಟೆನ್ಷನ್ ಇರಲ್ಲ. ಸಾಂಬಾರು ಪಲ್ಯ ಇದ್ಬಿಟ್ರೆ ಏನಾದರೂ ಮಾಡ್ಬೋದು ಅಂತ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಬಾಡಿಸ್ದೆ. ಮತ್ತು ಒಂದು ಮಿಕ್ಸಿಗೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು ಅದನ್ನು ರುಬ್ಬಿ ನಾವು ಏನು ಹಾಕಿರ್ತೀವೋ ಕಾಳು ಕುಕ್ಕರಿಗೆ ಅದಕ್ಕೆ ಹಾಕೋಂಥದ್ದು. ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಕುದಿಗೆ ಎಣ್ಣೆ ಬಿಟ್ಕೊಬೇಕು, ಅದೆಲ್ಲ ಅಷ್ಟಕ್ಕೆ ಸರಿಯಾಗಿರುತ್ತೆ ಅಂತ. ಚೆನ್ನಾಗಿ ಈ ಥರ ಮಸಾಲೆನ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಈ ಥರ ತೆಳ್ಳಗೆ ಮಾಡಿಕೊಂಡು ಒಂದು 2 ವಿಷಲ್ನ ಹೊಡೆಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಮೊಳಕೆ ಕಾಳು ಸಾಂಬಾರು ನೀವು ಯಾವುದಕ್ಕಾದ್ರೂ ತಿನ್ಬೋದು, ಚಪಾತಿ, ಮುದ್ದೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇನ್ನು ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಅಯ್ಯೋ, ಮನೆ ಕೆಲಸದಲ್ಲಿ ಅಡುಗೆನೂ ಮಾಡಿಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ. ಮತ್ತು ಒಂದು ಸಲಾಡ್ ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಕಾಳು ಹೆಂಗಿದ್ರು ನೋಡಿ ಸಾಂಬಾರು ರೆಡಿ ಆಯಿತು. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ, ಸ್ವಲ್ಪ ಬೇಯುವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ನಾನು ಹೆಂಗಿದ್ರು ಕಾಳು ಸ್ವಲ್ಪ ನೆನೆಸಿಟ್ಟಿದ್ನಲ್ಲ, ಸಲಾಡ್ ಮಾಡೋಣ ಅಂಥೇಳಿ ಹೆಸ್ರು ಕಾಳು, ಕಡಲೆಕಾಳು ಮತ್ತು ಇನ್ನೂ ಅದಪ್ಪ ಬಟಾಣಿ 3 ನೆನೆಸಿದ್ದೆ. ಅದನ್ನು 2 ವಿಷಲ್ ತೊಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರು, ಸಾಲ್ಟು, ಲೆಮೆನ್ನು ಮತ್ತು ಬೇಯಿಸಿದ ಕಾಳು ಎಲ್ಲನೂ ಮಿಕ್ಸ್ ಮಾಡಿ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸಲಾಡು ರೆಡಿ ಮಾಡಿಕೊಂಡೆ. ಯಾಕೆಂದರೆ ಈ ಅಡುಗೆ ಒಂದು ಬೆಳಗ್ಗೆ ಮುಗಿದ್ಬಿಟ್ರೆ ಹಬ್ಬದ ಟೈಮಲ್ಲಿ ಸಂಜೆವರೆಗೂ ನಮಗೆ ಯೋಚನೆ ಇರೋದಿಲ್ಲ. ಏನಾದರೂ ಒಂದು ತಿನ್ಕೋತಾ ಇರ್ಬೋದು, ಬಿಡು ಏನೋ ಒಂದು ಮಾಡಿಬಿಡೋಣ ಅಂತ. ಇಲ್ಲ ಅಂದರೆ ಅದೇ ಟೆನ್ಷನ್ ಇರುತ್ತೆ. ಈ ಕಡೆ ಕೆಲಸ ಮಾಡೋಕ್ಕೂ ಆಗೋಲ್ಲ, ಆ ಕಡೆ ಅಡುಗೆ ಮಾಡೋಕ್ಕೂ ಆಗೋಲ್ಲ. ಅಡುಗೆ ಮನೆಗೆ ಹೋದ್ರಂತೂ ಲೇಡೀಸ್ಗೆ ಬಿಡೋದೇ ಇಲ್ಲ ಅಡುಗೆ ಮನೆ ನಮ್ಮನ್ನು. ಅದೊಂಥರ ಹಿಂಸೆ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಎಲ್ಲ ಮುಗಿಸ್ಬಿಡೋಣ ಅಡುಗೆನ ಇವತ್ತು ಅಂತೇಳಿ ಬೆಳಗ್ಗೆನೇ
ಎಲ್ಲ ಕೆಲಸನೂ ಮುಗೀತು. ನೀವು ಫ್ರಿಡ್ಜ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ನಮ್ಮ ಮನೆಯವರು ಪಾಪ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರಪ್ಪ. ದೇವ್ರು ನಿಜವಾಗ್ಲೂ ಅವರಿಲ್ಲ ಅಂದರೆ ನಂಗೆ ಕೈ ಕಾಲೇ ಓಡೋದಿಲ್ಲ ಕೆಲಸದಲ್ಲಿ. ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದು ಕೆಲಸದಲ್ಲೂ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ. ನೋಡಿ ಎಷ್ಟು ನೀಟಾಗಿ ಇಡೀ ಫ್ರಿಡ್ಜ್ನೇ ತೆಗೆದು ಎಲ್ಲ ಒರೆಸಿ ಜೋಡಿಸಿ ಹಳೇದೆಲ್ಲ ತೆಗೆದು ಸಂಜೆ ಆಗೋಷ್ಟೊತ್ತಿಗೆ ನೋಡಿ ದೇವ್ರ ಮನೆಯೂ ಕ್ಲೀನ್ ಆಗೋಯ್ತು ಪೂರ್ತಿ. ಎಷ್ಟು ನೀಟಾಗಿ ಮಾಡಿದ್ದಾರೆ. ನಮ್ಮ ಮನೆ ಚಿಕ್ಕದೇ ದೇವ್ರ ಮನೆ. ಕೊಡ್ತಾನೆ ದೇವರು ಭಗವಂತ ಎಲ್ಲನೂ ಮುಂದೆ ದೊಡ್ಡದಾಗಿ. ಆಲ್ರೆಡಿ ನಮಗೆ ಸಾಕಾಗಷ್ಟು ಮಾಡಿದ್ದಾನೆ, ಸಾಕು ತೃಪ್ತಿ ಇದೆ. ಮತ್ತು ಇನ್ನು ಹಬ್ಬಕ್ಕೂ ಮುಂಚೆ ಮೈಲಿಗೆ ಬಟ್ಟೆಗಳನ್ನೆಲ್ಲ ಒಗೆಯೋಕ್ಕೂ ಹಾಕ್ಬಿಟ್ಟಿದ್ದೆ ನಾನು. ಸಂಜೆ ಅಷ್ಟೊತ್ತಿಗೆ ಪೂಜೆ ಎಲ್ಲನೂ ಮುಗಿಸಿ ನೆಮ್ಮದಿಯಾಗಿ ಕೂತ್ಕೊಂಡೆ. ಹಬ್ಬದ ಕೆಲಸ ಎಲ್ಲ ಮುಗೀತು, ಇನ್ಯಾವುದೇ ಕೆಲಸ ಇಲ್ಲ. ಆಲ್ಮೋಸ್ಟ್ 90% ಎಲ್ಲ ಮುಗಿದೆ. ಇನ್ನು 10% ದೇವ್ರ ಸಾಮಾನು ತರೋದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಈ ವರ್ಷದ ಥರ ಯಾವಾಗಲೂ ನನಗೆ ಕೆಲಸ ಬೇಗ ಆಗಿರಲಿಲ್ಲ. ಈ ವರ್ಷ ತುಂಬ ಚೆನ್ನಾಗಾಯಿತು. ಯಾರಿಗೆಲ್ಲ ಈ ವ್ಲಾಗು ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂಜೆನೂ ಆಗೋಯ್ತು, ಇನ್ನೇನು ಲಕ್ಷ್ಮಿ ಕೂರಿಸೋದು ಒಂದೇ ಬಾಕಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.